ನೋಡಿ, ನಾನು ನಿನ್ನೆಯಿಂದ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿನ್ನೆದು 100% ಮರ್ಡರ್. ಯಾಕೆ ಅಂತ ಹೇಳಿದ್ರೆ 3 ದಿನಗಳ ಮುಂಚೆ ಬಂದಿರುವಂಥ ಈ ಸಾಕಿದ ಆನೆಗಳು ಈ ಆನೆಯನ್ನು ಹಿಡಿಯಕ್ಕೆ ಬಂದು 3 ದಿನದಿಂದ ರೆಸಾರ್ಟಲ್ಲಿದ್ದಂಗೆ ಇದ್ಕೊಂಡು ಹೋಗಿರುವಂಥ ಅಧಿಕಾರಿ ಸಮೂಹವನ್ನು ನೋಡಿದ್ವು ನಾವು. ಮತ್ತು ಶಾಸಕರ ಮನೆಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಿನ್ನೆಯ ಸಾವು ಏನಾಗಿದೆ, ಇದರ ಹಿಂದಿನ ಸೋಮವಾರ ಒಂದು ಸಾವಾಗಿದೆ, ಸೇಮ್ ಜಾಗದಲ್ಲಿ, ಸೇಮ್ ಸ್ಪಾಟಲ್ಲಿ, ಮತ್ತು ಶಾಸಕರ ಮನೆಯಿಂದ 4 ಕಿಲೋಮೀಟ್ರ್ ದೂರ. 1.5 ತಿಂಗಳ ಮುಂಚೆ ಅದೇ ಜಾಗದಲ್ಲಿ ಸ್ವಲ್ಪ ಆಚೆ ಈಚೆನಲ್ಲಿ ಒಬ್ಬ ಕಾರ್ಮಿಕನನ್ನು ಆನೆ ಎತ್ತಾಕಿ ಅವನ ಸ್ಪೈನಲ್ ಕಾರ್ಡ್ ಕಟ್ಟಾಗಿದೆ. ಯಾವುದೇ ಮನುಷ್ಯನ ಸ್ಪೈನಲ್ ಕಾರ್ಡ್ ಹೋದ ಮೇಲೆ ಅವನ ಕೈಕಾಲುಗಳು ಆಡಲ್ಲ. ಅವನು ಇನ್ನು ಸಾಯುವ ತನಕ ಬ್ರೈನ್ ಸರಿ ಇರುತ್ತೆ, ಉಳಿದ ಅಂಗಾಂಗ ಸರಿ ಇರುತ್ತೆ, ಓಡಾಡೋಕ್ಕಾಗಲ್ಲ, ಬೇರೆಯವರಿಗೆ ಡಿಪೆಂಡೆಂಟೇ ಆಗಿರಬೇಕಾಗಿರುವಂಥ ಸ್ಥಿತಿ ಇದೆ. ಸತ್ತಂತೆ ಜೀವನ ಮಾಡಬೇಕು. ಸತ್ತೋರದ್ದೇ ಪುಣ್ಯ. ನಾನು ಈ ಪದನ ಹೇಳ್ತಾ ಇದ್ದೀನಿ ಅಂದರೆ ನಾನು ನೋವಿನಿಂದ ಹೇಳ್ತಾ ಇದ್ದೇನೆ. ಆದರೆ ಇವ್ರನ್ನ ನೋಡೋರು ಯಾರು? ಇವು ಯಾವುಕ್ಕೂ ಈ ಸರ್ಕಾರ ಸ್ಪಂದಿಸಲಿಲ್ಲ ಮತ್ತು ಶಾಸಕರು ಸ್ಪಂದಿಸಲಿಲ್ಲ. ಮೊನ್ನೆ ಬಂದಿರುವಂಥ ಆನೆಗಳ ಜೊತೆ ರೀಲ್ಸ್ ಮಾಡೋ ಪ್ರಯತ್ನದಲ್ಲಿದ್ದರು ಬಿಟ್ಟರೆ ಇದನ್ನು ಹಿಡಿಯೋ ಪ್ರಯತ್ನದಲ್ಲಿರಲಿಲ್ಲ. ನಿನ್ನೆ ಈ ಘಟನೆ ಆಗಿ ಅರ್ಧ ಗಂಟೆಯಲ್ಲಿ ಆನೆಯನ್ನು ಹಿಡಿಯೋಕ್ಕಾಗದಾದರೆ ಯಾವ ಕಾರಣದಿಂದ ಇವರಿಗೆ 3 ದಿನದಿಂದ ಆಗಿರಲಿಲ್ಲ? ಊರು ಜನರ ಸಹಾಯ ತಗೊಂಡಿದ್ರೆ ಅದು ಎಲ್ಲಿದೆ ಅನ್ನೋದನ್ನು ಹುಡುಕಿ ಕೊಡ್ತಿದ್ರು ಮತ್ತು ಅದು ಸಮತಟ್ಟಾದಂಥ ಪ್ರದೇಶ ಇದೆ, ಈಸಿಯಾಗಿ ಹಿಡಿಬೋದಾಗಿತ್ತು. ನಿನ್ನೆಯ ಲಾಠಿ ಇದರಲ್ಲಿ ನಾವು ಚಳುವಳಿ ಕೇಳಿದ್ದೇನು, ಅವ್ರ ಮನೆಯವರಿಗೆ ಒಂದು ಕೂಲಿ ಕಾರ್ಮಿಕರವರು ಅವ್ರ ಮನೆಯವರಿಗೆ ಒಂದು ಇದು ಕೊಡಿ, ಕೆಲಸ ಕೊಡಿ, ಮತ್ತು 20 ಲಕ್ಷ ರೂಪಾಯಿ ಬದುಕೋಕ್ಕಾಗಲ್ಲ ಕೂಲಿ ಕಾರ್ಮಿಕರವರು, ಅವ್ರಿಗೆ ಜಾಸ್ತಿ ಕೊಡಬೇಕು, ನೀವೊಂದು 50 ಲಕ್ಷ ಕೊಡಿ ಅಂತ ನಾವು ಕೇಳಿದ್ವಿ. ಅವ್ರ ಕಡೆ ಪಕ್ಷ ಒಂದು 25-30 ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಸೀತೂರಿನಲ್ಲಿ ಮೊದಲನೇ ಸಾವಾದಾಗ 25 ಲಕ್ಷ ರೂಪಾಯಿಗಳನ್ನು ಇದೇ ಕೊಪ್ಪ DF ಆಫೀಸ್ನಿಂದ ಕೊಟ್ಟಿದೆ. ನಿನ್ನೆ ಯಾಕೆ ಕೊಡಲ್ಲ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ. ನೋಡಿ, ನೀವು ಕೇಳಿದ್ರಿ ಮೊನ್ನೆನೇ ಹಿಡಿದಿದ್ದರೆ ಸಾವಾಗ್ತಿರಲಿಲ್ಲ, ನಿನ್ನೆ ಸತ್ತ ಮೇಲೆ ಹಿಡಿದ್ರು ಅನ್ನುವಂಥದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ ಇದು ಮರ್ಡರ್ ಅಂತ. ನೀವು ಏನು ಹೇಳ್ತಾ ಇದ್ದೀರಿ ಅಂದರೆ ಅಧಿಕಾರಿಗಳು ಈಗ ಇದನ್ನೆಲ್ಲ ಮಾಡಿದ್ರು ಅಂತ. ನಾನು ಇದನ್ನು ಒಪ್ಕೊಳ್ಳಲ್ಲ. ನಾನೊಬ್ಬ 3 ಬಾರಿ ಶಾಸಕನಾಗಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ 20 ವರ್ಷಗಳ ನನ್ನ ರಾಜಕಾರಣದ ಜೀವನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಚುನಾಯಿತ ಪ್ರತಿನಿಧಿ ಯಾರಿದ್ದಾರೆ, ಅದು ವಿಶೇಷವಾಗಿ ಶಾಸಕ, ಆಡಳಿತ ಪಕ್ಷದ ಶಾಸಕ ಯಾರಿದ್ದಾರೆ, ಕ್ಯಾಬಿನೆಟ್ ರ್ಯಾಂಕ್ ಕೂಡ ಹೊಂದಿದ್ದಾರೆ ಅವರು. ಮತ್ತು ಮೊದಲನೇ ಬಾರಿ ಅಲ್ಲ, 2ನೇ ಬಾರಿ ಇದ್ದಾರೆ. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಅನುಭವ ಇರೋರಿದ್ದಾರೆ. ಅವರ ಸಮಕ್ಷಮ ಲಾಠಿ ಚಾರ್ಜ್ ಆಗ್ತದೆ ಅಂತೇಳಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕ ಮತ್ತು ಕ್ಯಾಬಿನೆಟ್ ರ್ಯಾಂಕ್ ಹೊಂದಿರುವಂಥ ಇವರು ವಿರೋಧ ಪಕ್ಷದ ಶಾಸಕ ಆಗಿದ್ದರೆ ನಾನು ಹೇಳ್ತಿರಲಿಲ್ಲ ಅದನ್ನು. ಇವರು ನಿಂತು ಹೊಡೆಸ್ತಾರೆ ಅಂದರೆ ದುರಂತ. ಲಾಠಿ ಚಾರ್ಜ್ ಆಗ್ತಾಯಿದ್ರೆ ಅವ್ರಿಗೆ ನನ್ನ ಕಾರು ಅನ್ನೋದು ಗೊತ್ತಿಲ್ಲ, ನನ್ನ ಕಾರಿಗೆ ಬಂದು ಆಲ್ಕೊಂಡು ನಿಂತಿದ್ರಂತೆ. ನನ್ನ ಡ್ರೈವರ್ ಒಳಗಡೆ ಕೂತ್ಕೊಂಡಿದ್ದರೆ ಅವರು ಫೋನ್ ಹಿಡ್ಕೊಂಡು ಆರಾಮದಲ್ಲಿ ಮಾತಾಡ್ತಾ ನಿಂತಿದ್ರಂತೆ. ಅಂದರೆ ಒಬ್ಬ ಶಾಸಕ ನಿಂತು ಹೊಡೆಸ್ತಾರೆ ಅಂತೇಳನ್ನೋದಿದೆಯಲ್ಲ, ನಾನು ಭಾಳ ಲಾಠಿ ಚಾರ್ಜ್ಗಳನ್ನೆಲ್ಲ ಕೇಳಿದ್ದೀನಿ. ಲಾಠಿ ಚಾರ್ಜ್ ಆಗಷ್ಟೊತ್ತಿಗೆ ಯಾರು ಶಾಸಕರು ಇರ್ತಾರೆ ಮತ್ತು ಮಂತ್ರಿ ಇರ್ತಾರೆ, ನಾವು ಹೋದ ಮೇಲೆ ಹೊಡಿ ಅಂತಿರ್ತಾರೆ. ನಿಂತ್ಕೊಂಡು ಹೊಡೆಸುವಂಥ ತಾಕತ್ತಿರೋದು ನಮ್ಮ ಶಾಸಕರಿಗೆ ಮಾತ್ರ. ಸ್ವಾಭಾವಿಕವಾಗಿ ಅವರು ನಿನ್ನೆ ಅಲ್ಲಿರೋರು ಯಾರು ಜೋರಾಗಿ ಮಾತಾಡ್ತಾ ಇದ್ದರೂ ಅವ್ರ ಮೇಲೆ ಕೇಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಪೊಲೀಸಿನ ಮಾಮೂಲಿಯಂತೆ ಇತರರು ಅನ್ನೋ ಪದ ಇದೆಯಲ್ಲ, ಅದು ಬ್ಲಾಕ್ ಮೈಲ್. ಅದು ನಿನ್ನೆ ಯಾಕೆ ಲಾಠಿ ಚಾರ್ಜ್ ಆಯಿತು ಅಂತ ಕೇಳಿದ್ರೆ ಶಾಸಕರು ಏನು ಹೇಳ್ತಾರಂತ ಗೊತ್ತಾ? ಹಾವೇರಿ ಕಡೆಯವ್ರು ಸತ್ತೋಗಿದ್ದು ಕಡಿಮೆ ಜನ ಇದ್ದರು, ಇನ್ನೊಂದು ಸಾರಿ ಸತ್ತರೆ ಜಾಸ್ತಿ ಆಗ್ಬಿಡ್ತಾರೆ, ಆವಾಗ ನಮ್ಮ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಈಗಾದರೆ ಹೊಡೆದ್ರೆ ಮುಂದಿನ ಸರಿ ಜನ ಬರೋದು ಕಡಿಮೆ ಮಾಡ್ತಾರೆ, ಅದಕ್ಕೆ ಹೊಡೆಸೀನಿ ಅಂತ. ಈ ಮಾನಸಿಕ ಸ್ಥಿತಿಲಿದ್ದರೆ ರೌಡಿ ಹೋದಂಗೆ ಹೋಗ್ತಾರಲ್ರಿ, ಆ ವಿನೋದನ ಮೈ ಮೇಲೆ ಹೊಡಿಲಿಕ್ಕೆ ಹೋಗ್ತಾರೆ. ನಾನು ಯಾವತ್ತೂ ಅವ್ರನ್ನ ಭಾಳ ವರ್ಷಗಳಿಂದ ನಾನು ಅವರು ಮಾತಾಡಲ್ಲ. ಆದರೆ ನಿನ್ನೆ ನೀವು ವಿಡಿಯೋ ನೋಡಿ, ನನಗದು ಸರಿ ಅಂತ ಕಾಣಲಿಲ್ಲ, ಬಟ್ ಅವ್ರ ಕೈ ಹಿಡಿದೆ. ನಾನು ಒಬ್ಬ ಶಾಸಕನಾಗಿ ಈ ಥರ ಹೋಗೋದು ಸರಿಯಲ್ಲ ಅನ್ನೋ ಕಾರಣಕ್ಕೆ ಕೈ ಹಿಡ್ಕೊಂಡೆ. ನನಗೇನು ಅವಶ್ಯಕತೆ ಇರಲಿಲ್ಲ ಅದು. ನೀವು ಬರೋಷ್ಟೊತ್ತಿಗೆ ರೌಡಿಸಮ್ಮಿನ ಥರ ದೂಡ್ಕೊಂಬರ್ತೀರಿ, ವಿನೋದನ್ನ ಹೊಡೆಯೋಕ್ಕೆ ಹೋಗ್ತೀರಿ. ಆಯಿತು, ಏನೋ ಈಗ ಘಟನೆ ಮಾಬಲ್ಲಿ ನೋವಿನಲ್ಲಿ ಜನ ಮಾತಾಡ್ತಿರ್ತಾರೆ. ನಾವು ಅಧಿಕಾರ ಹೊಂದಿದವರಾಗಿ ಬೆಳಿಗ್ಗೆ 8:45, 9 ಗಂಟೆಗೆ ರಸ್ತೆ ಮೇಲೆ ಬಾಡಿ ಇಟ್ಟಿದ್ದಾರೆ. ಒಂದು ನಿಮಿಷ ಅಲ್ಲಿಗೆ ಬರ್ತೀನಿ. ಅವ್ರು ಹೇಳ್ತಿರೋಂಥದ್ದು ಅಲ್ಲೇ ಕೈ ಮಾಡಿದೆ ಅನ್ನೋವಂಥದ್ದು. ಕೈ ಮಾಡಿದೆ, ಬಟ್ ನನ್ನ ಮೇಲೆ ಒಂದು ರೀತಿ ಆಕ್ಷೇಪ ಪದವನ್ನು ಬಳಸಿದ್ರು ಅನ್ನೋವಂಥದ್ದು. ಸರ್, ಈ ಆಕ್ಷೇಪ ಪದಗಳು ಮಾಬಲ್ಲಿ ಬರೋದೇ ಇಲ್ಲ ಅಂತ ನಾನು ಹೇಳಲ್ಲ.
ಬಳಸೋದು ಸರಿ ಅಂತ ನಾನು ಹೇಳಲ್ಲ. ಈ ಸಂದರ್ಭ ಹೇಗಿರುತ್ತೆ ಅಂತ ಹೇಳಿದ್ರೆ, ಉಮೇದು ಅನ್ನೋದಕ್ಕಿಂತ ನೋವು. 13ನೇ ಸಾವಾಗಿದೆ. ನಾಳೆ ಬೆಳಗ್ಗೆ ನಂದೇನಾಗುತ್ತೋ ಅನ್ನೋ ಹೆದರಿಕೆಯಲ್ಲಿ ಜನ ಇದ್ದಾರೆ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇಲ್ಲಿರೋ ಪ್ರತಿಯೊಬ್ಬನು ನಾಳೆ ಬೆಳಗ್ಗೆ ತೋಟಕ್ಕೆ ಹೋದಾಗ ನಂದೇನಾಗುತ್ತೆ, ರಾತ್ರಿ ಜೆಟ್ ಚೇಂಜ್ ಮಾಡೋಕ್ಕೆ ಹೋಗ್ಬೇಕು, ಕತ್ತಲೆಯಲ್ಲಿ ಆನೆ ಕಾಣಲ್ಲ. ಆ ಒಂದು ರೀತಿಯ ಈ ಹೆದರಿಕೆಯ ಮನೋಭಾವನೂ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ರಾತ್ರಿ 3 ಫೇಸ್ ಕೊಡ್ತಾ ಇದ್ದಾರೆ, ಹಗಲು 3 ಫೇಸ್ ಕೊಟ್ಟು ರಾತ್ರಿ ಸಿಂಗಲ್ ಫೇಸ್ ಕೊಟ್ಟರೆ ಪರವಾಗಿಲ್ಲ. ಈಗ ತೋಟಕ್ಕೆ ಹೋಗೋವನಿಗೆ ಕಾಫಿ ಗಿಡದ ಒಳಗಡೆ ಆನೆ ನಿಂತಿದ್ದರೆ ಯಾರಿಗೂ ಕಾಣಲ್ಲ, ನನ್ನ ಸಾವು ನನ್ನ ಕಣ್ಣು ಮುಂದ್ಗಡೆ ಕಾಣ್ತಾ ಇರ್ತದೆ. ಹಾಗಾಗಿ ಆಕ್ರೋಶ ಸ್ವಾಭಾವಿಕವಾಗಿದೆ. ಅವ್ರ ಮನೆಯಿಂದ 4 ಕಿಲೋಮೀಟ್ರ್ ದೂರದಲ್ಲಾಗಿದೆ, 8 ಕಿಲೋಮೀಟ್ರ್ ದೂರದಲ್ಲಿ ಬಾಡಿ ಇದೆ. ಬೆಳಿಗ್ಗೆ ಬಂದು ಅತಿಥಿ ಕಲಾವಿದರ ಥರ ಹಿಂಗೆ ಫೋರ್ಸ್ ಕೊಟ್ಟು ವಾಪಸ್ ಹೋದವರು ಸಂಜೆ 4 ಗಂಟೆ ತನಕ ಬರಲ್ಲ ಅಂತಂದರೆ ಬಿಸಿಲಿನಲ್ಲಿ ಜನ ಉಪವಾಸ ಕೂತಿದ್ದಾರೆ. ಅವ್ರು ಏನು ಮಾಡಬಹುದಾಗಿತ್ತು ಅಂದರೆ, ನಾನು ನಿಮ್ಮ ಜೊತೆ ಜೋಡಿಸ್ತೀನಿ ಕೈನ, ಈ ರೀತಿ ಘಟನೆ ನಡಿಬಾರ್ದಾಗಿತ್ತು, ಈ ರೀತಿ ಘಟನೆ ನಡೆದಿದ್ದನ್ನು ನಾನು ವಿರೋಧಿಸ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದರೆ ಅದನ್ನು ನಾನು ನೋಡಿ. ಅವರು ಬೆಳಗ್ಗೆಯಿಂದ ಕುತ್ಕೊಂಡಾಗಲೂ ಅವ್ರ ಬಗ್ಗೆ ಆಕ್ರೋಶ ಮಾತಾಡ್ತಾ ಇದ್ದಿದ್ರೆ ಅವಾಗ ಹೇಳ್ತಿದ್ರು ಇದು ತಪ್ಪು, ಅವ್ರ ಪಾಪ ಅವ್ರೇನು ಮಾಡ್ಬೋದು. ನಾವು ಹೇಳ್ತಾ ಇರೋದು, ನಿಮ್ಮ ಅಧಿಕಾರಿಗಳನ್ನು ಕಂಟ್ರೋಲಿಗೆ ತಗೊಳ್ಳಿ. ನೀವು ನಿಮ್ಮ ಅಧಿಕಾರಿಗಳ ಥ್ರೂ ನೀವು ಈ ಟೆಂಟಿಕಲ್ ಹಾಕ್ತಾ ಇದ್ದೀರಲ್ಲ, ಅದರಿಂದ ಏನೇನೂ ಪ್ರಯೋಜನ ಇಲ್ಲ. ಅದು ಓನರ್ಶಿಪ್ ತೋಟಕ್ಕೆ ಆಗ್ಬೋದು. ಪರ್ಮನೆಂಟ್ ಇದಕ್ಕೆ ರೈಲ್ವೆ ಬ್ಯಾರಿಕೇಡ್ ಹಾಕಿ. ನಾನು ಪ್ರಶಾಂತ್ ನಿಮಗೆ ಅತ್ಯಂತ ನೋವಿನಿಂದ ಹೇಳ್ತೇನೆ, 2020ರಲ್ಲಿ ನಾನೊಂದು ಭಾಷಣ ಮಾಡಿದೆ NR ಪುರದ ವಾಟರ್ ಟ್ಯಾಂಕ್ ಸರ್ಕಲ್ನಲ್ಲಿ. ಆನೆಗಳು ಹೊಳೆಯಿಂದ ಈಚೆ ದಾಟಿದ್ದಾವೆ, ಹೊಳೆಗೆ ನೀರು ಬರೋದಕ್ಕಿಂತ ಮುಂಚೆ ಆನೆಗಳನ್ನು ವಾಪಸ್ ದಾಟಿಸಿ, ಶಾಸಕರೇ ಈ ಕಾರ್ಯನ ನಾವು ಭಾಳ ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ. ಆನೆ ಇಲ್ಲೇ ಮರಿ ಹಾಕಿದ್ರೆ ಅದರ ಜೀವನ ಪದ್ಧತಿ ಇಲ್ಲಿಗೆ ಹೊಂದ್ಕೊಳುತ್ತೆ, ಅದು ಹೋಗಲ್ಲ ಅಂತ ಹೇಳಿದೆ. ಇವರು ಕೊಪ್ಪದಲ್ಲಿ ಒಂದು ಸಭೆಯಲ್ಲಿ ನಗದು, ಈ ಅವರೊಂಥರ ಈ ಸಾವಿನ ಮನೆಯಲ್ಲೂ ಸಂಭ್ರಮಿಸ್ತಾರೆ. ಅವರು ನಗ್ತಾ ಸೋತ್ಕೊಂಡಿದ್ದಾನಲ್ಲ, ಆನೆ ಬಂದವಂತೆ, ಆನೆ ಓಡಿಸ್ಬೇಕಂತೆ, ಅಧಿಕಾರ ಇಲ್ಲದೆ ಇರೋಕ್ಕಾಗಲ್ಲ ಅಂತ. ನಾನು ಹೇಳಿದ್ದ ದಿನ ಈ ಶಾಸಕರು ಈ ಜವಾಬ್ದಾರಿಯನ್ನು ತಗೊಂಡಿದ್ರೆ ಇವ್ರ ಅಧಿಕಾರಿಗಳಿಗೆ ಜಸ್ಟ್ ಒಂದು ಹೇಳಿದ್ರೆ ಸಾಕಿತ್ತು. ಇದನ್ನೆಲ್ಲ ಮಾಡದೇ ಇರೋದ್ರ ಪರಿಣಾಮವಾಗಿ ಇವತ್ತಿನ ಈ ಘಟನೆ ನಡೆದಿದೆ. ಮತ್ತು ಈ ಕೇಸ್ ಹಾಕಿರೋದನ್ನು ನಾನು ಖಂಡಿಸ್ತೇನೆ. ಮತ್ತು ಈ ಕೇಸ್ನ ಸರ್ಕಾರ ಬೇಷರತ್ತಾಗಿ ವಾಪಸ್ ತಕ್ಕೊಬೇಕು ಮತ್ತು ಹೆದರಿಸುವಂಥ ಕಾರ್ಯಕ್ರಮ ಮಾಡಬೇಡಿ. ಇದು ಊರಲ್ಲಿ ಯಾರು ಸತ್ತರೆ ಜಾಸ್ತಿ ಜನ ಬರ್ತಾರೆ, ಅದಕ್ಕೆ ಇವರು ಕಡಿಮೆ ಜನ ಇದ್ದಿದ್ದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿಸಿದ್ದೀನಿ ಅನ್ನೋ ಮಾನಸಿಕ ಸ್ಥಿತಿ ಶಾಸಕರಿಗೆ ಬಂದರೆ ನಮ್ಮ ರಕ್ಷಣೆ ಕೊಡೋರು ಯಾರು? ಇದು ನನ್ನ ಪ್ರಶ್ನೆ ಇದೆ. ಅದಕ್ಕಾಗಿ ನಾವು ನಿಮ್ಮ ಹೆದರಿಕೆಗಳಿಗೆ ಜಗ್ಗೋದಿಲ್ಲ ಅನ್ನೋ ಕಾರಣಕ್ಕೇ ಇವತ್ತಿನ ಪ್ರತಿಭಟನೆ ಇಟ್ಟಿದ್ದೇವೆ ಮತ್ತು ಪೊಲೀಸ್ ಸ್ಟೇಷನ್ ಸರ್ಕಲಲ್ಲೇ ಮಾಡ್ತಾಯಿದ್ದೀವಿ. ನೀವು ತಗೊಂಡೋಗಿ ಒಳಗಾಕೋದಾದರೆ ಹಾಕ್ಬಿಡಿ, ಅತ್ಲಾಗಿ ಆನೇಲಿ ಸಾಯೋಕ್ಕಿಂತ ಅತ್ಲಾಗಿ ನಿಮ್ಮ ಜೈಲಲ್ಲಿ ಸಾಯೋದೇ ಒಳ್ಳೆಯದು. ಅಂದರೆ ಇವರ ಈ ರೀತಿ ಹತ್ತಿಕ್ಕುವ ಕೆಲಸಕ್ಕೆ ಇವರು ಹತ್ತಿಕ್ಕುವ ಕೆಲಸಕ್ಕೆ ಹೆದರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ನಮ್ಮ ಬದುಕಿದೆ, ಇದರಲ್ಲಿ ರಾಜಕಾರಣ ಇಲ್ಲ. ಇದರಲ್ಲಿ ರಾಜಕಾರಣ ಇಲ್ಲ ಸರ್. ನೋಡಿ, ಈಗ ನಾವು ಬಂದಿದ್ದೀವಿ, ಸುಧಾಕರ್ ಶೆಟ್ಟರು ಬಂದಿದ್ದಾರೆ, ನಾವು ಯಾರು ನಮ್ಮ ಪಕ್ಷದ ಇದು ಹಾಕೊಂಡು ಬಂದಿಲ್ಲ ನಾವು. ಈಗ ಸುಧಾಕರ್ ಶೆಟ್ಟರು ಬೇರೆ ಪಾರ್ಟಿ, ನಾನು ಬೇರೆ ಪಾರ್ಟಿ, ಇನ್ನೊಂದು ಪಾರ್ಟಿ. ಆದರೆ ಇಲ್ಲಿ ನಾವು ಯಾವುದೋ ಪಕ್ಷದ ಕಾರ್ಯಕ್ರಮವನ್ನು ಲಾಂಚ್ ಮಾಡೋಕ್ಕೆ ಬಂದವರಲ್ಲ. ನಮ್ಮ ಈ ಮಲೆನಾಡಿನ ರೈತರ ಬದುಕಿನ ಜೊತೆ, ಕಾರ್ಮಿಕರ ಬದುಕಿನ ಜೊತೆ ನಮ್ಮದಿದೆ. ಇದು ಕೂಲಿ ಕಾರ್ಮಿಕರಿಗೆ, ಸಾಹುಕಾರರಿಗೆ ಇಬ್ಬರಿಗೂ ಸಂಬಂಧಪಡುತ್ತೆ. ಇದು ಯಾರೋ ಒಬ್ರಿಗೆ ಸಂಬಂಧಪಡೋ ಸಬ್ಜೆಕ್ಟ್ ಅಲ್ಲ. ಹಾಗಾಗಿ ಈ ಹತ್ತಿಕ್ಕೋ ಕೆಲಸ ಬೇಡ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.